ಕಬಡ್ಡಿ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾನೆ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಜರ್ಸಿ ನಂಬರ್ 11. ಅತ್ಯಂತ ವೇಗವಾಗಿ ಒಂದು ಅಂಕವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾನೆ. ಎಸ್ಪಿಕೆಸಿ ಆನೇಕಲ್ ತಂಡದ ಯುವ ರೈಡರ್ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಲೆಫ್ಟ್ ರೈಡರ್. 6 ಆಟಗಾರರ ನಡುವೆ ಬೋನಸ್ ಕೂಡ ಆನ್ ಆಗಿರುವ ಸಂದರ್ಭ. ಎಸ್ಬಿಕೆಸಿ ಆನೇಕಲ್ ಡಿಫೆನ್ಸ್ ಭಾಗದಲ್ಲಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಕೊಂಚ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್, ಬೋನಸ್ ಅಂಕವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. 2-0. HMD ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಇವರ ಆಶ್ರಯದಲ್ಲಿ ಆಯೋಜಿಸುವಂತ 19ನೇ ವರ್ಷದ ರಾಜ್ಯ ಮಟ್ಟದ ಅದ್ದೂರಿಯಾದಂತಹ ಖಾಸಗಿ ತಂಡಗಳ ಕಬಡ್ಡಿ ಪಂಚ. ಇಲ್ಲಿ ದಾಳಿಗಾರನಿಂದ ಮಿಸ್ಟೇಕ್, ಲಾಬಿಯನ್ನು ಪ್ರವೇಶ ಮಾಡಿ ಅಂಕಣದಿಂದ ಹೊರ ನಡೀತಾ ಇದ್ದಾನೆ. 3-0. ಉತ್ತಮವಾದಂತಹ ಟ್ಯಾಕಲ್ ಎಸ್ಬಿಕೆಸಿ ಆನೇಕಲ್ ತಂಡದ ಆಟಗಾರರಿಂದ ಯಶಸ್ವಿಯಾದಂತಹ ಡಿಫೆನ್ಸ್ ಮೂಲಕ ಖಾತೆಯನ್ನು ಆರಂಭಿಸಿಕೊಂಡಿದ್ದಾರೆ. 3-1. ನೋಡಿ, ಮುಂದಿನ ಪಂದ್ಯ HYC ಹೆಸರುಗತ ವಿರುದ್ಧ ಶ್ರೀ ಸಾಯಿ ನೆಲಮಂಗಲ. ಆ ಪಂದ್ಯದ ನಂತರ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಕೇಶವ. 3-1 ಪಂದ್ಯ ಸಾಗಿ ಬರ್ತಾ ಇದೆ. 3-1 2 ಅಂಕದ ಅಲ್ಪ ಮುನ್ನಡೆಯಲ್ಲಿರುವಂತಹ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಆಟಗಾರರು ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಗಣ್ಯರನ್ನ ಗೌರವಿಸುವಂತ ಒಂದು ಸಂದರ್ಭ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ನೆಚ್ಚಿನ ನಾಯಕರು, ಮಾಜಿ ಉಪಮೇಯರ್ ಆಗಿರುವಂತಹ, ಮಾಜಿ ಬಿಬಿಎಂಪಿ ಸದಸ್ಯರು, ಸದಾ ಕಬಡ್ಡಿಗೆ ಪ್ರೋತ್ಸಾಹ ನೀಡುವಂತಹ ಸನ್ಮಾನ್ಯ ಶ್ರೀಯುತ ಎಂ ಆನಂದ್ ಸರ್ ಅವರನ್ನ ಅಂಕಣಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೀವಿ. ಮತ್ತೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಬಾಲಾಜಿ ಸರ್ ಅವರನ್ನು ಸಹ ಅಂಕಣಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಈ ಒಂದು ಕ್ರೀಡಾಂಗಣಕ್ಕೆ ಸಾಕಷ್ಟು ಸೌಕರ್ಯಗಳನ್ನು ನೀಡುವುದರ ಮೂಲಕ ಅಭಿವೃದ್ಧಿಯನ್ನ ಮಾಡಿ ತಮ್ಮ ಅಧಿಕಾರ ಅವಧಿಯಲ್ಲಿ ಈ ಒಂದು ಕ್ರೀಡಾಂಗಣಕ್ಕೆ ಸದಾ ಪ್ರೋತ್ಸಾಹಕರಾಗಿರುವಂತಹ ನಮ್ಮ ಮಾಜಿ ಉಪಮೇಯರ್, ಮಾಜಿ ಬಿಬಿಎಂಪಿ ಸದಸ್ಯರು, ಸನ್ಮಾನ್ಯ ಶ್ರೀಯುತ ಎಂ ಆನಂದ್ ಸರ್ ಅವರಿಗೆ HMD ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಈ ಒಂದು ಪ್ರೀತಿಯ ಗೌರವ ಸಮರ್ಪಣೆ. ಮೆಜೋರ ಚಪ್ಪಾಳೆಯೊಂದಿಗೆ ಈ ಒಂದು ಕ್ರೀಡೆಗೆ ಆಗಮಿಸಿರುವಂತಹ ಕ್ರೀಡಾ ಪ್ರೋತ್ಸಾಹಕರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ನಿಮ್ಮೆಲ್ಲರ ಪ್ರೀತಿಯ ಸಹಕಾರ HMD ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಈ ಒಂದು ಪ್ರೀತಿಯ ಗೌರವ ಸಮರ್ಪಣೆ. ಬಾಲಾಜಿ ಸರ್ ಅವರಿಗೆ ಧನ್ಯವಾದ. ಹಾಗೆ ಎಂ ಆನಂದ್ ಸರ್ ಅವರು HMD ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಈ ಒಂದು ಕ್ರೀಡಾಂಗಣಕ್ಕೆ ನಿಜವಾಗ್ಲೂ ಅದ್ಭುತವಾದಂತಹ ತಮ್ಮ ಅಧಿಕಾರ ಅವಧಿಯಲ್ಲಿ ಕೊಡುಗೆಯನ್ನು ನೀಡಿ ಸದಾ HMD ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿಗೆ ಪ್ರೋತ್ಸಾಹಕರಾಗಿರ್ತಾರೆ. ಎಂ ಆನಂದ್ ಸರ್ ಅವರಿಗೆ HMD ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ.
ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಶಿವಕುಮಾರ್ ಅವರು ವಾರ್ಡ್ ಅಧ್ಯಕ್ಷರು, ಶ್ರೀಯುತ ರವಿಕುಮಾರ್ ಅವರಿಗೆ HMD ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಈ ಪ್ರೀತಿಯ ಒಂದು ಗೌರವ ಸಮರ್ಪಣೆ. ಶ್ರೀಯುತ ಮುನ್ರಾಮರವರು ನಾಗೇನಹಳ್ಳಿ ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ HMD ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಒಂದು ಗೌರವ ಸಮರ್ಪಣೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಮುನ್ರಾಜು ಸರ್ ಅವರು ಆಗಮಿಸರ್ ಅವರಿಗೆ HMD ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಕಬಡ್ಡಿ ಪಂದ್ಯಾವಳಿ ಇಷ್ಟು ಯಶಸ್ವಿಯಾಗಿ ಮೂಡಿ ಬರ್ಬೇಕಾದ್ರೆ ನಿಮ್ಮೆಲ್ಲರ ಪ್ರೀತಿಯ ಸಹಕಾರ, ಆಗಮಿಸಿದಂತಹ ಎಲ್ಲ ಅತಿಥಿಗಳಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದೀಗ ತಾನೇ ನಮ್ಮ ಕಬಡ್ಡಿ ಪಂದ್ಯಾವಳಿಗೆ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯದ ಅನೇಕ ಕ್ರೀಡಾಪಟುಗಳಿಗೆ ಮಾರ್ಗದರ್ಶಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಮುನ್ರಾಜು ಸರ್ ಅವರು ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅವರಿಗೆ HMD ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸುಗಾಳಿಯಲ್ಲಿ 5 ಸಂಖ್ಯೆ 5ರ ದಾಳಿಗಾರನ ಪರಿಚಯಿಸಿಕೊಳ್ತಾ ಇದ್ದವ ಬೋನಸ್ ಆನ್ ಆಗಿರುವಂತಹ ಸಂದರ್ಭ, ಸಾಕಷ್ಟು ಒಳನುಗ್ಗಿ ಅಂಕದ ಹುಡುಕಾಟದಲ್ಲಿರುವಂತಹ ಆಟಗಾರ ಮುಂದಿನ ಪಂದ್ಯ HYC ಹೆಸರುಘಟ್ಟ ವಿರುದ್ಧ ಶ್ರೀ ಸಾಯಿ ನೆಲಮಂಗಲ. ಎರಡು ತಂಡಗಳಿಗಿದು ಪ್ರಥಮ ಕರೆ ಆಗಿರುತ್ತೆ. ಸುಗಾಳಿಯಲ್ಲಿ 5 ಸಂಖ್ಯೆ 9ರ ಪ್ರಜ್ವಲ್ನ ಪರಿಚಯಿಸಿಕೊಳ್ತಾ ಇದ್ದವ ಜಾಸ್ತಿ ನಂಬರ್ 9 ಪ್ರಜ್ವಲ ಪ್ರಸ್ತುತ ದಾಳಿಯಲ್ಲಿರುವಂತಹ ದಾಳಿಗಾರ. ರನ್ನಿಂಗ್ ಟು ಟಚ್ ಕಾಣುವಂತಹ ಪ್ರಯತ್ನಗಳು, ಬೋನಸ್ ಆನ್ ಆಗಿರುವಂತಹ ಸಂದರ್ಭ. ಈಗಾಗಲೇ ಪ್ರಮುಖ ಡಿಫೆಂಡರ್ ಹೊರಗಡೆ ಯಶಸ್ವಿಯಾಗಿರುವಂತಹ ತಂಡ 3-1 ಪಂದ್ಯ ಸಾಗಿ ಬರ್ತಾ ಇದ್ದ. ಸುಗಾಳಿಯಲ್ಲಿ SBKC ಆನೇಕಲ್ ತಂಡದ ಯುವ ದಾಳಿಗಾರನ ಪರಿಚಯಿಸಿಕೊಳ್ತಾ ಇದ್ದವ ಬೋನಸ್ ಆನ್ ಆಗಿರುವಂತಹ ಸಂದರ್ಭ. 6 ಡಿಫೆನ್ಸ್ ಬೋನಸ್ ಕಾಣುವಂತಹ ಪ್ರಯತ್ನಗಳು, ಇಲ್ಲಿ ಬಾಕ್ ಲೈನ್ ಸಮೀಪದಲ್ಲಿ ಅವಳಿ ಅಂಕಗಳ ಜೋಡಣೆ ಆಗ್ತಾ ಇದೆ. ಆಟಗಾರರು ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕು. ಮಲ್ಟಿಪಲ್ ರೈಟ್ ಪಾಯಿಂಟ್ಸ್ 3 ಪಂದ್ಯ ಸಾಗಿ ಬರ್ತಾ ಇದೆ. 3 ಆಲ್ ಮೂಜಿಯಲ್ಲಿ ಪಂದ್ಯಾಟ. ಇಲ್ಲಿ ಅಂಕಕ್ಕಾಗಿ ಸೆಣಸಾಟ ಬರ್ತಾ ಇದೆ. ಮತ್ತೆ ದಾಳಿಯಲ್ಲಿ 5 ಸಂಖ್ಯೆ 9ರ ಪ್ರಜ್ವಲ ಇಲ್ಲಿ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಕನ್ವರ್ಟ್ ಆಗ್ತಾ ಇದೆ. 4-3 ಪಂದ್ಯಾಟ ಸಾಗಿಸಿಕೊಳ್ಳುವ ಪ್ರಯತ್ನಗಳು. ದಾಳಿಯಲ್ಲಿ 5 ಸಂಖ್ಯೆ 6ರ ದಾಳಿಗಾರನ ಪರಿಚಯಿಸಿಕೊಳ್ತಾ ಇದ್ದಾವೆ. SBKC ಆನೇಕಲ್ ತಂಡದ ಪರವಾಗಿ ಬೋನಸ್ ಆಫ್ ಆಗಿರುವಂತಹ ಸಂದರ್ಭ. 5 ಡಿಫೆನ್ಸ್ ಎಂಡ್ ಲೈನಿಂಗ್ ಡಿಫೆನ್ಸ್ ವಿರುದ್ಧವಾಗಿ ಅಂಕಕ್ಕಾಗಿ ಹುಡುಕಾಟವನ್ನು ಸಲ್ಲಿಸಿಕೊಳ್ಬೇಕಾಗಿದೆ. ಸ್ಕಾರ್ಪಿಯನ್ ಕಿಕ್ಗಳು ಕಾಣಬರುತ್ತ ಪ್ರಯತ್ನಗಳು. ಮತ್ತೆ ದಾಳಿಯಲ್ಲಿ ನಂಬರ್ 9 ಪ್ರಜ್ವಲ್ ಪ್ರಸ್ತುತ ದಾಳಿಯಲ್ಲಿರುವಂತಹ ದಾಳಿಗಾರ. ಇಲ್ಲಿ ಸತತವಾಗಿ 10 ಮೂಲಕ ಅಂಕಗಳನ್ನು ಡುಕ್ಕಿ ಬರ್ತಾ ಇದೆ. 3 ಪಂದ್ಯಾಟ 6-3 ಆಚಿ ಮೂಜಿಯಲ್ಲಿ ಪಂದ್ಯಾಟ ಸಾಗಿಸಿಕೊಳ್ಳುವ ಪ್ರಯತ್ನಗಳು. ಪಂದ್ಯಾಟದ ಪ್ರಾರಂಭದಲ್ಲಿ 3 ಅಂಕದ ಮುನ್ನಡೆಯಲ್ಲಿದ್ದಂತ ತಂಡ ಇದೀಗ 3 ಅಂಕದ ಹಿನ್ನಡೆಯಲ್ಲಿ ಕಾಣಿಸಿಕೊಳ್ತಾ ಇದ್ದ.
6 ಮೂರರಲ್ಲಿ ಪಂದ್ಯಾಟ 3 ಅಂಕದ ಸ್ಪಷ್ಟ ಮುನ್ನಡೆಯಿರುವಂತಹ ಕ್ಲಾಸಿಕ್ ನ್ಯಾಷನಲ್. ಎಸೆದಾಳಿಯಲ್ಲಿ SBKC ಆನೇಕಲ್ ತಂಡದ ಪ್ರಮುಖ ದಾಳಿಗಾರನ ಗುರುತಿಸಿಕೊಳ್ತಾ ಇದ್ದ ಅಲ್ಲಿ ಬೋನಸ್ ಆನ್ ಆಗಿರುವ ಸಂದರ್ಭ. HMT ಕಾಲೇಜ್ ಹಾಗೂ ಕೇಶವ ಕ್ರೀಡಾ ಮಂಡಳಿಯವರು ಆಯೋಜಿಸುವಂತಹ ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ಯುವ ಕಬಡ್ಡಿ ಸೀರೀಸ್ ನ ಸಿಇಒ ಆಗಿರುವಂತಹ ಶ್ರೀಯುತ ವಿಕಾಸ್ ಜಿ ಅವರು ಆಗಮಿಸಿದ್ದಾರೆ. ಅವರಿಗೆ ಈ ಒಂದು ಭವ್ಯ ವೇದಿಕೆಯಲ್ಲಿ ಗೌರವ ಪೂರ್ವಕವಾಗಿ ಅವರನ್ನ ಅಭಿನಂದಿಸಲಿಕ್ಕಿದ್ದೇವೆ. ಶ್ರೀಯುತ ವಿಕಾಸ್ ಜಿ ಅವರಿಗೆ HMT ಕಾಲೇಜ್ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ನೀವೆಲ್ಲರೂ ನೋಡಿರ್ಬೋದು ಯುವ ಕಬಡ್ಡಿ ಸೀರೀಸ್ ಅನ್ನುವಂತ ಒಂದು ಯಂಗ್ ಪ್ಲೇಯರ್ ಗಳಿಗೆ ಅದ್ಭುತವಾದಂತಹ ಪ್ಲಾಟ್ಫಾರ್ಮ್ ಅನ್ನ ರೂಪಿಸಿಕೊಟ್ಟಿರುವಂತ ಯುವ ಕಬಡ್ಡಿ ಸೀರೀಸ್ ನ ಸಿಇಒ ಆಗಿರುವಂತ ಶ್ರೀಯುತ ವಿಕಾಸ್ ಜಿ ಅವರಿಗೆ HMT ಕಾಲೇಜ್ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಶ್ರೀಯುತ NM ಗಿರಿ ಸರ್ ಅವರು ಹಾಗೆ ನಮ್ಮೆಲ್ಲ ಪದಾಧಿಕಾರಿಗಳು ಅವರನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. HMT ಕಾಲೇಜ್ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಇದೆ. ಸುಪಟಕಲಾನ್ ಇಬ್ಬರ ಡಿಫೆನ್ಸ್ ಇಲ್ಲಿ ಹಿಡಿದರೆ ಮತ್ತೆ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳುವ ಪ್ರಯತ್ನಗಳು. ಸ್ಪಷ್ಟ ಅಂಕದ ಮುನ್ನಡೆಯಲ್ಲಿರುವ ತಂಡ ಕ್ಲಾಸಿಕ್ಸ್ ನ್ಯಾಷನಲ್ 8-3 ಚೇಂಜಸ್ ಇದೆ. ಮುಂದಿನ ಪಂದ್ಯ ಅಮೃತಹಳ್ಳಿ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಕೇಶವ, ಆ ನಂತರ HYC ಹೆಸರುಘಟ್ಟ ವಿರುದ್ಧ ಶ್ರೀ ಸಾಯಿ ನೆಲಮಂಗಲ. ಕೇಶವ ವಿರುದ್ಧ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಎರಡು ತಂಡಗಳಿಗಿದು ಪ್ರಥಮ ಕರೆ. ಆ ಪಂದ್ಯದ ನಂತರ HYC ಹಾಗೂ ಶ್ರೀ ಸಾಯಿ ನೆಲಮಂಗಲ. ಮುಂದಿನ ಪಂದ್ಯ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಕೇಶವ. ಎರಡು ತಂಡದ ನಾಯಕರೇ ತಮ್ಮ ತಂಡಗಳನ್ನು ಅಣಿಗೊಳಿಸಿ. ಸುಪಟಕಲಾನ್ ಆಗಿರುವ ಸಂದರ್ಭ ಇಬ್ಬರ ಡಿಫೆನ್ಸ್ ಇಲ್ಲಿ ಹಿಡಿದರೆ 2 ಅಂಕವನ್ನ ಗಳಿಸಿಕೊಳ್ಳಬಹುದಂತ ಅವಕಾಶವಿದೆ. ದಾಳಿಯಲ್ಲಿ 5 ಸಂಖ್ಯೆ 9ರ ಪ್ರಜ್ವಲ್ನ ಪರಿಚಯಿಸಿಕೊಳ್ತಾ ಇದ್ದವ. ರನ್ನಿಂಗ್ ಹ್ಯಾಟ್ ಟಚ್ ವೇಗದ ದಾಳಿ ಇಲ್ಲಿ ಕ್ವಿಕ್ ಪಾಯಿಂಟ್ ಬರ್ತಾ ಇದೆ. 9-3 ಪಂದ್ಯಾಟ. ದಾಳಿಯಲ್ಲಿ 2 ಸಂಖ್ಯೆ 16ರ ದಾಳಿಗಾರನ ಪರಿಚಯಿಸಿಕೊಳ್ತಾ ಇದ್ದವ. ಇಲ್ಲಿ ಅಂಕವನ್ನು ಗಳಿಸಬೇಕಾದಂತ ಅನಿವಾರ್ಯತೆ. ಅಂಕವನ್ನ ಪಡಿ. ಇಲ್ಲಿ ಸೆಲ್ಫ್ ಸುಸೈಡ್ ಆತ್ಮಹತ್ಯೆ ಕೇಸ್ ಬರ್ತಾ ಇದೆ. ಆ ಭಾಗದಲ್ಲಿ ಮೋಯೆ SBKC ಆನೇಕಲ್ ತಂಡದ ಯುವ ದಾಳಿಗಾರನಿಗೆ ಮೊಣಕಾಲಿನ ಒಂದು ಗಾಯದ ಸಮಸ್ಯೆ ಕಾಡ್ತಾ ಇದೆ. ಸಾಕಷ್ಟು ಫಿಟ್ ಆಗಿರ್ತಾರೆ, ಆದ್ರೂ ಕೆಲವೊಮ್ಮೆ ಇಂಜೂರ್ಡ್ ಆಗುವಂತದನ್ನ ಕಾಣಬಹುದಾಗಿದೆ. 12 ನಿಮ್ಮ ಪಂದ್ಯ ನೆಕ್ಸ್ಟ್ ಇದಾದ್ಮೇಲೆ ಅಲ್ಲ, ಅದಾದ್ಮೇಲೆ ದಿವಂಗತ ಜಾಲಹಳ್ಳಿ ಕೆ ರಾಮೇರವರ ಬೆಳ್ಳಿಯ ರೋಲಿಂಗ್ ಟ್ರೋಫಿ 2024 ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಯುವ ದಾಳಿಗಾರ. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಆಟಗಾರ ಜೇಮ್ಸ್ ಅವರ ಮುಖೇನ ರನ್ನಿಂಗ್ ಹ್ಯಾಂಡ್ ಟಚ್ ಅಂಕಗಳ ಜೋಡಣೆ ಆಗ್ತಾ ಇದೆ. ಕ್ವಿಕ್ ರೈಟ್ ಪಾಯಿಂಟ್. ದಾಳಿಯಲ್ಲಿ SBKC ತಂಡದ ಪ್ರಮುಖ ದಾಳಿಗಾರನ ಗುರುತಿಸಿಕೊಳ್ತಾ ಇದ್ದವ. ಬೋನಸ್ ಆನ್ ಆಗಿರುವ ಸಂದರ್ಭ ಬಂಧಿಸುವಂತ ಪ್ರಯತ್ನವಾಗಿತ್ತು. ಬಾಕ್ಸ್ ಲೈನ್ ಸಮೀಪದಲ್ಲಿ ಬೇಡವಾದ ಹಿಡಿತ ಒಲ್ಲದ ಮನಸ್ಸಿನಿಂದ ಅಂಕಗಳ ಜೋಡಣೆ ಆಗ್ತಾ ಇದೆ. 13-4 ಪಂದ್ಯಾಟ. 13-4. ಮತ್ತೆ ದಾಳಿಯಲ್ಲಿ 5 ಸಂಖ್ಯೆ 9ರ ಪ್ರಜ್ವಲನ ಪರಿಚಯಿಸಿಕೊಳ್ತಾ ಇದ್ದವ. ಬೋನಸ್ ಆನ್ ಆಗಿರುವಂತ ಸಂದರ್ಭ ಕಾರ್ನರ್ ವಿಭಾಗದಲ್ಲಿ ಸಾಕಷ್ಟು ಒಳನುಗ್ಗಿ ಅಂಕಕ್ಕಾಗಿ ಹುಡುಕಾಟ ಬರ್ತಾ ಇದೆ. ಬಂಧಿಸುವಂತ ಪ್ರಯತ್ನವಾಗಿತ್ತು. ಅಲ್ಲಿ ಬಾಕ್ಸ್ ಲೈನ್ ಸಮೀಪದಲ್ಲಿ ಅಂಕಗಳ ಜೋಡಣೆ ಆಗ್ತಾ ಇದೆ.
ದಾಳಿಯಲ್ಲಿ SBKC ತಂಡದ ಯುವ ದಾಳಿಗಾರನ ಪರಿಚಯಿಸಿಕೊಂಡ್ವಿ. ಸುಮತ ದಾಳಿಯಲ್ಲಿ 5 ಸಂಖ್ಯೆ 11ರ ಜೇಮ್ಸ್ ಅನ್ನು ಪರಿಚಯಿಸಿಕೊಳ್ತದ. ಜರ್ಸಿ ನಂಬರ್ 11 ಜೇಮ್ಸ್ ಪ್ರಸ್ತುತ ದಾಳಿಯಲ್ಲಿರುವಂತಹ ದಾಳಿಗಾರ. ರನ್ನಿಂಗ್ ಹಿಡಿದ ಪ್ರಯತ್ನವಾಗಿತ್ತು, ಅಲ್ಲಿ ವೇಗದ ದಾಳಿ. ಕವರ್ಸ್ ವಿಭಾಗದಲ್ಲಿ ಸಾಕಷ್ಟು ನುಗ್ಗಿ ಅಂಕಗಳ ಜೋಡಣೆ ಆಗ್ತಾ ಇದೆ. Uh, 15-4 in favor of Classic Nationals. SBKC ಆನೇಕಲ್ ತಂಡದ ಯುವ ದಾಳಿಗಾರ ಯಾವುದೇ ಅಂಕಲದೆ ಮತ್ತೆ ಎಂಟಿ ರಾಡ್ನಿಗೆ ವಾಪಸ್ ಆದ್ರು. ನಮ್ಮ ಈ ಕಾರ್ಯಕ್ರಮಕ್ಕೆ RSS ನ ಪ್ರಮುಖ ಮುಖಂಡರಾಗಿರುವಂತ ಶ್ರೀಯುತ ರಮೇಶ್ ಮೆಹಂದಳೆ ಸರ್ ಅವರು ಆಗಮಿಸ್ತಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ರಮೇಶ್ ಜಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಜರ್ಸಿ ನಂಬರ್ 3 ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ 15-4 ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಪರವಾಗಿ. 15-4 ಇನ್ ಫೇವರ್ ಆಫ್ ಕ್ಲಾಸಿಕ್ ನ್ಯಾಷನಲ್ಸ್. ಪ್ರಥಮಾರ್ಧ ಮುಕ್ತಾಯಗೊಂಡಿದೆ 14-4 ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಕೇಶವ. ಎರಡು ತಂಡದ ನಾಯಕರೇ ಇದು ತಮಗೆ ಎರಡನೇ ಕರೆ. ಹಾಫ್ ಟೈಮ್ ಸ್ಕೋರ್ 15-4 ಇನ್ ಫೇವರ್ ಆಫ್ ಕ್ಲಾಸಿಕ್ ನ್ಯಾಷನಲ್ಸ್. ನಾಳೆ ಸಹ ಇದೇ ರೀತಿಯಾಗಿ ಇನ್ನಷ್ಟು ರೋಚಕ ಹಣಾಣಿಯ ಪಂದ್ಯಗಳು ಮೈದಾನದಲ್ಲಿ ನಡೆಯಲಿಕ್ಕಿದೆ. SBKC ಆನೇಕಲ್ ತಂಡದ ಜರ್ಸಿ ನಂಬರ್ 06 ಚುರುಕಿನ ಪಾದಗಳ ಚಲನೆಯೊಂದಿಗೆ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ನಡುವೆ ಉತ್ತಮವಾದಂತಹ ಟ್ಯಾಕಲ್ ಕೈ ಹೋಲ್ಡ್ ನಿಂದ ಆಂಕಲ್ ಹೋಲ್ಡ್ಗೆ ಕನ್ವರ್ಟ್ ಮಾಡ್ಕೊಳ್ತಾ ಒಂದು ಬಲಿಷ್ಠವಾದಂತಹ ಹಿಡಿತವನ್ನ ಇಲ್ಲಿ ಕಾಣಬಹುದಾಗಿದೆ. ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಅನುಭವಿ ಹಿರಿಯ ಆಟಗಾರರಾಗಿರುವಂತಹ ಗೋವಿಂದ್ ಅವರು, ಸತೀಶ್ ರವರು ಹಾಗೆ ನವೀನ್ ಅಯ್ಯರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಬಹಳ ಅದ್ಭುತವಾದಂತಹ ಒಂದು ಪ್ರದರ್ಶನ ನೀಡ್ತಾ ಇದ್ದಾರೆ. ದಾಳಿಯ ವಿಭಾಗದಲ್ಲಿ ಜೇಮ್ಸ್, ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಒಬ್ಬ ಯುವ ಪ್ರತಿಭೆ, ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಭರವಸೆಯ ದಾಳಿಗಾರ. ಇನ್ ಫೇವರ್ ಆಫ್ ಕ್ಲಾಸಿಕ್ ನ್ಯಾಷನಲ್ಸ್. ಈ ಬಾರಿ ಅದ್ಭುತವಾದಂತಹ ಡಬಲ್ ಟೈ ಹೋಲ್ಡ್ ಲೆಫ್ಟ್ ಕಾರ್ನರ್ ಭಾಗದಿಂದ ಸುಪಟಕಲಾನ್ ಮೂವರ ಡಿಫೆನ್ಸ್ ಇಲ್ಲಿ ಹಿಡಿದರೆ 2 ಅಂಕಗಳು. ದಾಳಿಯಲ್ಲಿ 5-9ರ ಪರಿಚಯಿಸಿಕೊಳ್ತಾ ಬಂಧಿಸುವಂತ ಪ್ರಯತ್ನವಾಗಿತ್ತು. ಬಾಕ್ಲೈನ್ ಸಮೀಪದಲ್ಲಿ ಅಂಕಗಳ ಜೋಡಣೆ ಆಗ್ತಾ ಇದೆ. ದಾಳಿಯಲ್ಲಿ 5 ಸಂಖ್ಯೆ 17ರ ದಾಳಿಗಾರ ಪರಿಚಯಿಸಿಕೊಳ್ತಾ SBKC ಆನೇಕಲ್ ಪರವಾಗಿ ಬೋನಸ್ ಆನ್ ಆಗಿರುವ ಸಂದರ್ಭ.
ಬೋನಿಸ್ಕೊಳ್ಳುವಂತ ಪ್ರಯತ್ನವಾಗಿತ್ತು. ಅದ್ಭುತವಾದ ಆಂಕಲ್ ಬಂತು, ಅಷ್ಟೇ ರೀತಿಯ ಸಪೋರ್ಟ್. HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಇವರ ಆಶ್ರಯದಲ್ಲಿ ಆಯೋಜಿಸುವಂತಹ ಈ ಸುಂದರ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಒಂದು ತಿಂಗಳುಗಳ ಕಾಲ ಪರಿಶ್ರಮವನ್ನು ವಹಿಸಿದಂತಹ ನಮ್ಮ ಕಾರ್ಯಕಾರಿಣಿ ಸಮಿತಿ HMT ಕಾಲನಿ ಬಾಯ್ಸ್ ನ ಅಧ್ಯಕ್ಷರಾಗಿ ಶ್ರೀಯುತ ಎ ಉದಯರವರು ಏಕಾಂಗಿಯಾಗಿ ಟ್ಯಾಕಲ್ ಮಾಡುವಂತ ಯತ್ನ, ಡಬಲ್ ಆಂಕಲ್ ಹೋಲ್ಡ್ ಆದ್ರೆ ಯಶಸ್ವಿಯಾಗಿ ದಾಳಿಗಾರ ಸ್ಟ್ರಗಲ್ ಮಾಡ್ತಾ ಮಿಡ್ಲೈನ್ ಅನ್ನ ರೀಚ್ ಆದ್ರು. ಕೇಶವ ಕ್ರೀಡಾ ಮಂಡಳಿಯ ಅಧ್ಯಕ್ಷರಾಗಿ ಶ್ರೀಯುತ ಶ್ರೀಧರ್ ಭಟ್ ರವರು, ಒಂದೇ ಭಾರತಂ ಸ್ಪೋರ್ಟ್ಸ್ ಕ್ಲಬ್ ನ ಅಧ್ಯಕ್ಷರಾಗಿ ಶ್ರೀಯುತ ಬಿಜ್ಜವರ ಎಚ್ ಲೋಕೇಶ್ ರವರು, ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೇಚರ್ ಕಬಡ್ಡಿ ಸಂಸ್ಥೆ ಹಾಗೂ HMT ಕಾಲನಿ ಬಾಯ್ಸ್ ನ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಆರ್ ಶೇಖರ್ ಸರ್ ಅವರು, ಉಪಾಧ್ಯಕ್ಷರಾಗಿ ಹಿರಿಯರು ಮಾರ್ಗದರ್ಶಕರು ನಮ್ಮ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಶ್ರೀಯುತ ವಿ ಸ್ವಾಮಿನಾಥನ್ ಸರ್ ಅವರು, ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀಯುತ GT ಮುನ್ರಾಜುರವರು, ಜಂಟಿ ಕಾರ್ಯದರ್ಶಿಯಾಗಿ ಶ್ರೀಯುತ ವಿವೇಕಾನಂದ್ ಕೆ ಶೆಟ್ಟಿರವರು, ಬಿಜೆಪಿ ಮುಖಂಡರು, ಹಾಗೆ ಶ್ರೀಯುತ KG ಸಿದ್ದರಾಜುರವರು ಕಾರ್ಯದರ್ಶಿಗಳು, ಸಮಿತಿ ಸದಸ್ಯರಾಗಿ ಶ್ರೀಯುತ ಚಿ ಪಿಳ್ಳಮರಿಯಪ್ಪರವರು, ಶ್ರೀಯುತ ಕೃಷ್ಣಪ್ಪ ಎಚ್ ರವರು, ಕುಮಾರ್ KN ರವರು, ಕುಮಾರ್ D ರವರು, ಶ್ರೀಯುತ MS ಪ್ರಕಾಶ್ ರವರು, ಶ್ರೀಯುತ ಮಂಜುನಾಥ್ ರವರು, ಶ್ರೀಯುತ ನಾರಾಯಣಪ್ಪರವರು, ಹಾಗೆ ಖಜಾಂಚಿಯಾಗಿ ಶ್ರೀಯುತ ಕಿರಣ್ S ರವರು. ಇವರೆಲ್ಲರ ಸಹಕಾರದ ಜೊತೆಯಲ್ಲಿ ನಮ್ಮ HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಎಲ್ಲ ಪದಾಧಿಕಾರಿಗಳ ಒಂದು ಸಹಕಾರ, ಒಂದು ಅದ್ಭುತವಾದಂತ ಕಾಂಬಿನೇಷನ್ ಟ್ಯಾಕಲ್, ರೈಟ್ ಕಾರ್ನರ್ ಹಾಗೂ ಲೆಫ್ಟ್ ಕವರ್ ಭಾಗದಿಂದ ಬಂದಂತ ಒಂದು ಹೊಂದಾಣಿಕೆಯ ಹಿಡಿತವನ್ನ ಇಲ್ಲಿ ನಾವು ಕಾಣಬಹುದಾಗಿದೆ. ಈ ಪಂದ್ಯ ಸಂಪೂರ್ಣವಾಗಿ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಪರವಾಗಿ ಸಾಗ್ತಾ ಇದೆ. ಕಾದ್ ನೋಡೋಣ, ದ್ವಿತೀಯಾರ್ಧದ ಕೊನೆಯ 6 ನಿಮಿಷಗಳ ಪಂದ್ಯ ಬಾಕಿ ಇರುವಂತೆ ಏನಾದ್ರೂ ಎಲ್ಲ ಗೆದ್ದಂತ ತಂಡಗಳಿಗೆ ಸೂಚನೆ, ನಾಳೆ ಬೆಳಿಗ್ಗೆ ಕ್ವಾರ್ಟರ್ ಫೈನಲ್ ಪಂದ್ಯ 8:30ಕ್ಕೆ ಪ್ರಾರಂಭವಾಗಲಿದೆ. ಗೆದ್ದಂತ ತಂಡಗಳಿಗೆ ಸೂಚನೆ ಹಾಗೂ ತೀರ್ಪುಗಾರರಿಗೆ ಸೂಚನೆ ಆಗಿರುತ್ತೆ. ಮುಂದಿನ ಪಂದ್ಯ ಅಮೃತ್ ವಿರುದ್ಧ ಕೇಶವ. 2 ತಂಡದ ನಾಯಕರೇ ತಮ್ಮ ತಂಡಗಳನ್ನು ಅಣಿಗೊಳಿಸಿ. ವೇಗದ ದಾಳಿಗೆ ಕ್ಲಾಸಿಕ್ ನ್ಯಾಷನಲ್ಸ್ ತಂಡಕ್ಕೆ ರೈಟ್, ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಒಂದಂಕವನ್ನ ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರನಡಿ. ಜೇಮ್ಸ್ ಸುಲಭವಾದಂತ ಒಂದು ಹಿಡಿತಕ್ಕೆ ಜೇಮ್ಸ್ ಅವರು ಔಟ್ ಆಗಿದ್ದಾರೆ. ಅಲ್ಲಿ ರೈಟ್ ಕಾರ್ನರ್ ಭಾಗದಿಂದ ಅದ್ಭುತವಾದಂತಹ ಬ್ಲಾಕ್. ಉದಯ್ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ರೈಟ್ ಕಾರ್ನರ್ ಭಾಗದಲ್ಲಿ ಸಂಜಯ್, ಜೂನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಆಟಗಾರ, ಹಾಗೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಅಜಯ್, ಜೂನಿಯರ್ ಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಕರ್ನಾಟಕ ರಾಜ್ಯ ತಂಡ ಒಂದು ಸಂದರ್ಭದಲ್ಲಿ ತೃತೀಯ ಸ್ಥಾನವನ್ನು ಪಡ್ಕೊಂಡಿತ್ತು. ಬಹಳ ಅದ್ಭುತವಾದಂತಹ ಪ್ರದರ್ಶನ ನೀಡಿ ಬೆಸ್ಟ್ ಆಲ್ರೌಂಡರ್ ಆಗಿ ಹೊರಹೊಮ್ಮಿರುವಂತಹ ಆಟಗಾರ ಜರ್ಸಿ ನಂಬರ್ 2 ನಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದಲ್ಲಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ಅಂತಿಮ ಕರೆ. ಅಮೃತ್ ಹಾಗೂ ಕೇಶವ 2 ತಂಡದ ನಾಯಕರೇ ತಮ್ಮ ತಂಡಗಳನ್ನು ಕಣಕ್ಕೆ ಕರೆತಾನೆ. ಏನು ಪಂದ್ಯ ಮುಕ್ತಾಯವಾಗಲು ಕೇವಲ 4 ನಿಮಿಷಗಳಿದೆ. 2 ತಂಡಗಳಿಗೆ ಇದು ಅಂತಿಮ ಕರೆ. ಕೊನೆಯ 4 ನಿಮಿಷದ ಪಂದ್ಯಾಟ. ಇಬ್ಬರ ಹೊಂದಾಣಿಕೆ ಹಿಡಿತ. ಇದು ಸಹೋದರರ ಒಂದು ಟ್ಯಾಕಲ್. ಎದುರಳೆ ಆಟಗಾರರಿಗೆ ಸಹೋದರರ ಸವಾಲ್ ಅಂತ ಎಲ್ಲ ಹೇಳ್ತಾ ಇದ್ರೆ ನಿಜವಾಗ್ಲೂ ಅದ್ಭುತವಾದಂತಹ ಟ್ಯಾಕಲ್. ಇಬ್ಬರು ಸಹೋದರರು ಸಂಜಯ್ ಹಾಗೂ ಅಜಯ್. ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಜರ್ಸಿ ನಂಬರ್ 7 ಸಂಜಯ್ ಹಾಗೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಅಜಯ್. ಎಸ್, ಇಟ್ಸ್ ಅ ಸೂಪರ್ ರೈಟ್. ಬೋನಸ್ ನ ಜೊತೆಲಿ 2 ಟಚ್ ಪಾಯಿಂಟ್.
ಇಂದು SBKC ಆನೇಕಲ್ ತಂಡದ ಆಟಗಾರರು ಕೊಂಚ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ರೆ ಒಂದು ಅದ್ಭುತವಾದಂತಹ ತಂಡ. SBKC ಆನೇಕಲ್ ತಂಡ ಅನೇಕ ಪಂದ್ಯದಲ್ಲೂ ಸಹ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ ತಂಡ. ಆದ್ರೆ ಇಂದು ವೈಫಲ್ಯತೆಯನ್ನು ಅನುಭವಿಸ್ತಾ ಇದ್ರೆ ಎದುರೊಳ್ಳಿ ಆಟಗಾರರು ಸಹ ಕ್ಲಾಸಿಕ್ ನ್ಯಾಷನಲ್ಸ್ ಸಾಕಷ್ಟು ಪ್ಲಾನ್ ನೊಂದಿಗೆ ಹಿರಿಯ ಅನುಭವಿ ಆಟಗಾರ ಆಗಿರುವಂತಹ ಗೋವಿಂದ್ ಅವರ ಒಂದು ಕೋಚ್ ನಲ್ಲಿ SBKC ಆನೇಕಲ್ ತಂಡದ ಕೋಚ್ ಹಾಗೂ ಸಹ ಅನುಭವಿ ರಾಷ್ಟ್ರೀಯ ಕಬಡ್ಡಿ ಆಟಗಾರರು ಶ್ರೀಯುತ ಶೇಖರ್ ಮೂರ್ತಿರವರನ್ನ ಕಾಣಬಹುದಾಗಿದೆ. ಪ್ರೋ ಕಬಡ್ಡಿಯಲ್ಲೂ ಸಹ ಕನ್ನಡ ವೀಕ್ಷಕ ವರ್ಣಗಾರರಾಗಿ ಕಾರ್ಯನಿರ್ವಹಿಸಿರುವಂತರು. ಟೀಮ್ ಕ್ಯಾಪ್ಟನ್ ಲಾಸ್ಟ್ 3 minutes to go. ಸೂಪರ್ ಟೇಕಲ್ ಆನ್ ಆಗಿರುವ ಸಂದರ್ಭ. HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಇವರ ಆಶ್ರಯದಲ್ಲಿ ದಿವಂಗತ ಜಾಲಹಳ್ಳಿ ಕೆ ರಾಮಯ್ಯರವರ ಬೆಳ್ಳಿಯ ರೋಲಿಂಗ್ ಟ್ರೋಫಿ, ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಅನುಮತಿಯೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂದು ಸುಂದರ ಕಬಡ್ಡಿ ಪಂದ್ಯಾವಳಿ